ಆತನನ್ನು ಐಡೆಂಟಿಫೈ ಮಾಡ್ಲಿಕ್ಕೆ ಸಾಧ್ಯವೇ ಇರಲಿಲ್ಲ. ಆದ್ರೆ ಆತನಿಗೆ ಪ್ರಾಣ ಭಯ ಇದೆ, ಆ ಕಾರಣದಿಂದ ಪ್ರೊಡಕ್ಷನ್ ಕೇಳಿದ್ದಾನೆ ಅನ್ನೋದು. ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಇಬ್ಬರು ಪ್ರತಿನಿಧಿಗಳು ಏಕಕಾಲಕ್ಕೆ ಈಗ ಲೈವ್ ಕನೆಕ್ಟ್ ಆಗಿದ್ದಾರೆ. ನಾಗೇಂದ್ರ ಬಾಬು ನಮ್ಮ ಸೀನಿಯರ್ ಆಂಕರ್ ಧರ್ಮಸ್ಥಳದ ಆ ಪಾಯಿಂಟ್ ನಿಂದ ಈಗ ನೇರ ಸಂಪರ್ಕದಲ್ಲಿದ್ರೆ, ಇನ್ನು ದಕ್ಷಿಣ ಕನ್ನಡದ ನಮ್ಮ ಪ್ರತಿನಿಧಿ ದಿನೇಶ್ ಕಾಶಿಪಟ್ನ ಕೂಡ ನೇರ ಸಂಪರ್ಕದಲ್ಲಿದ್ದಾರೆ. ನಾನು ಮೊದಲು ನಾಗೇಂದ್ರ ಬಾಬು ಮಾತಾಡ್ತೀನಿ. ನಾಗೇಂದ್ರ ಬಾಬು, ಇವತ್ತು ಜಿಪಿಆರ್ ಸಿಸ್ಟಮ್ ಏನಾದ್ರೂ ಅಲ್ಲಿ ಶೋಧ ಕಾರ್ಯದಲ್ಲಿ ಭಾಗಿಯಾಗ್ತಾರಾ, ತಂತ್ರಜ್ಞಾನವನ್ನ ಬಳಸ್ತಾರ ಅನ್ನೋ ವಿಚಾರ ಇದೆ. ಸದ್ಯಕ್ಕೆ ಈ ಹೊತ್ತಿಗೆ ಏನೇನು ಮಾಹಿತಿ ಇದೆ ನಾಗೇಂದ್ರ ಬಾಬು? ರಂಜಿತ್, ನೋಡಿ, ನಿನ್ನೆ 13ನೇ ಪಾಯಿಂಟ್ ನಲ್ಲಿ ಉತ್ಖನನ ಕಾರ್ಯ ನಡೆಯುತ್ತೆ ಅಥವಾ ಶೋಧ ಕಾರ್ಯಾಚರಣೆ ಏನಾದ್ರೂ ಮಾಡ್ತಾರೆ ಅಂತ ಇತ್ತು. ಅದಕ್ಕೆ ಪೂರಕವಾದಂತಹ ಸಿದ್ಧತೆಗಳನ್ನ ಕೂಡ ಮಾಡಿಕೊಳ್ಳಲಾಗ್ತಿತ್ತು. ಆದ್ರೆ ಮಧ್ಯಾಹ್ನ 1 ಗಂಟೆ ನಂತರ ಆ ಮುಸುಕುದಾರಿ ವ್ಯಕ್ತಿ ಬರ್ತಾನೆ. ಆ ಬಳಿಕ ಆತನನ್ನ ವಿಚಾರಣೆಗೊಳಪಡಿಸಿ 4 ಗಂಟೆಗೆ ಬಿಟ್ಟು ಕಳಿಸ್ಕೊಡ್ತಾರೆ. ಇವತ್ತು 13ನೇ ಪಾಯಿಂಟ್ ನಲ್ಲಿ ಶೋಧ ಕಾರ್ಯಾಚರಣೆ ನಡೆಯುತ್ತಾ ಇಲ್ವಾ ಅನ್ನೋದು ಇಲ್ಲಿಯವರೆಗೂ ಕೂಡ ಯಾವುದೇ ರೀತಿಯಾದಂತಹ ಸ್ಪಷ್ಟನೆ ಸಿಕ್ಕಿಲ್ಲ. ಆದ್ರೆ ಎಸ್ಐಟಿ ತನಿಖಾ ತಂಡ ಜಿಪಿಆರ್ ಎಕ್ಸ್ಪರ್ಟ್ಗಳಿಗೋಸ್ಕರ ಹುಡುಕಾಟವನ್ನ ನಡೆಸಿದ್ದಾರೆ. ಈಗ ರಿಪಬ್ಲಿಕನ್ಗೆ ಸಿಕ್ಕಿರುವಂತಹ ಮಾಹಿತಿ ಪ್ರಕಾರ ಜಿಪಿಆರ್ ಎಕ್ಸ್ಪರ್ಟ್ ಬಹುತೇಕ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ ಅನ್ನೋ ಮಾಹಿತಿ ಕೂಡ ಇದೆ. ಆದ್ರೆ ಯಾವಾಗ ಅವರನ್ನ ಇಲ್ಲಿಗೆ ಕರೆಸಿಕೊಳ್ಳಲಾಗುತ್ತೆ ಅನ್ನೋ ಮಾಹಿತಿ ಇನ್ನಷ್ಟೇ ಲಭ್ಯ ಆಗಬೇಕು. ನೋಡಿ, ಇವತ್ತು 13ನೇ ಪಾಯಿಂಟ್ ನಲ್ಲಿ ಬಹುತೇಕ ಡೌಟ್ ಅಂತ ಹೇಳಲಾಗ್ತಾ ಇದೆ ಈ ಒಂದು ಶೋಧ ಕಾರ್ಯಾಚರಣೆ ನಡೆಯೋದು ಅಂತೇಳಿ. ಹಾಗಾದ್ರೆ ಈಗಾಗಲೇ ಎಸ್ಐಟಿ ಕಚೇರಿಯ ಒಳಗಡೆ, ಬೆಳ್ತಂಗಡಿಯಲ್ಲಿರುವಂತಹ ಎಸ್ಐಟಿ ಕಚೇರಿಯ ಒಳಗಡೆ ಸೋಕೋ ಟೀಮ್ ಹೋಗಿದೆ, ವೈದ್ಯಕೀಯ ತಂಡ ಕೂಡ ಹೋಗಿದೆ, ಜೊತೆಗೆ ಎಫ್ಎಸ್ಎಲ್ ಟೀಮ್ ಕೂಡ ಹೋಗಿರುವಂತದ್ದು. ಹಾಗಾಗಿ ಈಗ ಇಷ್ಟು ಕೆಲವೇ ಕ್ಷಣಗಳ ಹಿಂದೆ ಅಷ್ಟೇ ಆ ಮುಸುಕುದಾರಿ ವ್ಯಕ್ತಿ ಕೂಡ ಒಳಗಡೆ ತಮ್ಮ ವಕೀಲರ ಜೊತೆಯಲ್ಲಿ ಒಳಗಡೆ ಹೋಗಿದ್ದಾನೆ. ಹಾಗಾಗಿ ಈಗ ಕೆಲವೇ ಕ್ಷಣಗಳಲ್ಲಿ ಇಲ್ಲಿ ಹೊರಡುವಂತ ನಿರೀಕ್ಷೆ ಕೂಡ ಇದೆ. ಹಾಗಾದ್ರೆ ಎಲ್ಲಿಗೆ ಹೋಗ್ತಾರೆ ಅನ್ನೋದು ಒಂದು ಕಡೆ ಪ್ರಶ್ನೆಗಳು ಉದ್ಭವ ಆಗ್ತಾ ಇದ್ರೆ, ಮತ್ತೊಂದು ಕಡೆ ಮುಸುಕುದಾರಿ ವ್ಯಕ್ತಿಯನ್ನ ಈಗ ವಿಚಾರಣೆಗೊಳಪಡಿಸ್ತಾ ಇದ್ದಾರೆ. ನೋಡಿ, ನಿನ್ನೆ ಯಾವ ಕಾರಣಕ್ಕೋಸ್ಕರ ಅಲ್ಲಿ ಉತ್ಖನನ ನಡೀತಿಲ್ಲ ಅಂತ ಗಮನಿಸ್ತಾ ಹೋಗೋದಾದ್ರೆ, ಜಿಪಿಆರ್ ಸಿಸ್ಟಮ್ ಬೇಕೇ ಬೇಕಾದಂತ ಅನಿವಾರ್ಯತೆ ಇದೆ. ಈಗ ಆತನೇ ಕೊಟ್ಟಿರುವಂತಹ ಮಾಹಿತಿ ಪ್ರಕಾರ 15 ಅಡಿ ಆಳದವರೆಗೂ ಕೂಡ ನಾನು ಕೆಲ ಭಾಗದಲ್ಲಿ ಹೂತಿಟ್ಟಿದ್ದೀನಿ ಅಂತೇಳಿ ಮಾಹಿತಿಯನ್ನು ಕೊಟ್ಟಿರುವಂತಹ ಹಿನ್ನೆಲೆಯಲ್ಲಿ 13ನೇ ಪಾಯಿಂಟ್ ನಲ್ಲಿ ಉತ್ಖನನ ಕಾರ್ಯ ಮಾಡೋದು ಅಷ್ಟು ಸುಲಭದ ಮಾತಲ್ಲ. ಹಾಗಾಗಿ ಅಲ್ಲಿ ಜಿಪಿಆರ್ ತಂತ್ರಜ್ಞಾನವನ್ನ ಬಳಕೆ ಮಾಡಿಕೊಂಡೇ ಶೋಧ ಕಾರ್ಯಾಚರಣೆಯನ್ನ ಮಾಡಬೇಕಾಗತ್ತೆ. ಹೀಗಾಗಿ ಜಿಪಿಆರ್ ಎಕ್ಸ್ಪರ್ಟ್ ಗಳನ್ನ ಸಂಪರ್ಕ ಮಾಡುವಂತ ಕೆಲಸವನ್ನ ಮಾಡಿದ್ರು. ಈಗ ಅವರು ಸಂಪರ್ಕಕ್ಕೆ ಸಿಕ್ಕಿದ್ದಾರೆ ಅನ್ನೋ ಮಾಹಿತಿ ಇದೆ. ಆದ್ರೆ 13ನೇ ಪಾಯಿಂಟ್ ನಲ್ಲಿ ಇವತ್ತು ಶೋಧ ಕಾರ್ಯಾಚರಣೆ ನಡೆಯುತ್ತಾ ಇಲ್ವಾ ಅನ್ನೋದು ಇನ್ನಷ್ಟೇ ಮಾಹಿತಿ ಸಿಗಬೇಕಾಗಿದೆ. ರಂಜಿತ್. ನಾಗೇಂದ್ರ ಬಾಬು, ಜಸ್ಟ್ ನೋಡಿ ನಾಗೇಂದ್ರ ಬಾಬು, ನೀವು ಗಮನಿಸ್ತಾ ಇದ್ದಂಗೆ ಈಗ ಅಲ್ಲಿ ನದಿ ಹರಿತಾ ಇದೆ. ಮತ್ತೊಂದು ಕಡೆಯಲ್ಲಿ ಅಲ್ಲೇನಾದ್ರೂ 15 ಅಡಿ ಆಳ ಆಗಿದ್ರೆ ನೀರು ಬರುವ ಸಾಧ್ಯತೆ ಇದೆ. ಪಕ್ಕದಲ್ಲಿ ಟ್ರಾನ್ಸ್ಫರ್ ಕಂಬ ಇದೆ. ಅಗಿಯೋದಕ್ಕೆ ಸಾಧ್ಯವೇ ಇಲ್ವಾ ನಾಗೇಂದ್ರ ಬಾಬು? ಯಾಕಷ್ಟೊಂದು ಕಗ್ಗಂಟಾಗಿರೋದು 13ನೇ ಆ ಗುರುತಿನ ಜಾಗ? ನಾಗೇಂದ್ರ ಬಾಬು ಮಾತಾಡ್ತೀನಿ, ಜಸ್ಟ್ ಹೋಲ್ಡ್. ಇವತ್ತು 13ನೇ ಪಾಯಿಂಟ್ ನಲ್ಲಿ ನಡೆಯೋದಿಲ್ಲ ಶೋಧ ಕಾರ್ಯ. 13ನೇ ಸ್ಥಳದ ಬದಲಿ ಸ್ಥಳದಲ್ಲಿ ಉತ್ಖನನಕ್ಕೆ ಪ್ಲಾನ್ ಮಾಡಿದ್ದಾರೆ. ತೀವ್ರ ಕುತೂಹಲವನ್ನು ಮೂಡಿಸಿದ ಎಸ್ಐಟಿ ಅಧಿಕಾರಿಗಳ ಮುಂದಿನ ನಡೆ. ಇವತ್ತು 13ನೇ ಪಾಯಿಂಟ್ ನಲ್ಲಿ ಶೋಧ ಕಾರ್ಯ ಮಾಡೋದಿಲ್ಲ ಅನ್ನುವ ವಿಚಾರ ಈಗ ಗೊತ್ತಾಗಿದೆ. 13ನೇ ಸ್ಥಳದ ಬದಲಿ ಸ್ಥಳದಲ್ಲಿ ಉತ್ಖನನಕ್ಕೆ ಪ್ಲಾನ್ ಮಾಡಿದ್ದಾರಂತೆ ಎಸ್ಐಟಿ ಅಧಿಕಾರಿಗಳು. ಇದೀಗ ಭಾರಿ ಕುತೂಹಲವನ್ನು ಕೆರಳಿಸ್ತಾ ಇದೆ ಎಸ್ಐಟಿ ಅಧಿಕಾರಿಗಳ ತನಿಖೆಯ ಹಾದಿ. ನಿರಂತರವಾಗಿ ಆ ಭಾಗದಲ್ಲಿ ಆತ ಗುರುತಿಸಿದ ಜಾಗದಲ್ಲಿ ಸುಮಾರು 10 ದಿನಗಳಿಂದ ಉತ್ಖನನ ಕಾರ್ಯವನ್ನ ಮಾಡ್ತಾ ಇದ್ದಂತ ಎಸ್ಐಟಿ ಅಧಿಕಾರಿಗಳು ಸೇರಿದಂತೆ ಸಿಬ್ಬಂದಿ ಇವತ್ತು ಉತ್ಖನನ ಕಾರ್ಯ ಮಾಡೋದಿಲ್ಲ ಅಂತ ಹೇಳ್ತಾ ಇದ್ರು. 13ನೇ ಜಾಗದಲ್ಲಿ ಕಗ್ಗಂಟಾಗಿರೋದು ಯಾಕಂತ ಹೇಳಿದ್ರೆ ಅದರ ಕೂಗಳತೆ ದೂರದಲ್ಲಿ, 13ನೇ ಪಾಯಿಂಟ್ ನ ಕೂಗಳತೆ ದೂರದಲ್ಲಿ ಮನೆ ಇದೆ, ರಸ್ತೆ ಇದೆ. ಹಾಗೆ ಅಲ್ಲಿ ಏನೇ ಮಾಡಿದ್ರು ಕೂಡ ಅದು ರಹಸ್ಯವಾಗಿ ಆ ಇನ್ಫಾರ್ಮೇಶನ್ ಅನ್ನ ಕಾಪಾಡಿಕೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ, ಮಾಹಿತಿ ಸೋರಿಕೆ ಆಗುತ್ತೆ. ಈ ಕಾರಣದಿಂದಾಗಿ ಅಲ್ಲಿ ಉತ್ಖನನ ಜಿಪಿಆರ್ ಸಿಸ್ಟಮ್ ಮೂಲಕ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ. ನಾಗೇಂದ್ರ ಬಾಬು, ನೋಡಿ, ಆ ಪಾಯಿಂಟ್ ನಲ್ಲಿ ಯಾಕಷ್ಟೊಂದು ಕಗ್ಗಂಟಾಗಿರೋದು? ಆ ಜಾಗ ಬಿಟ್ಟು ಮತ್ತೊಂದು ಜಾಗದಲ್ಲಿ ಉತ್ಖನನ ಮಾಡ್ತಾರೆ ಅಂತೇಳಿ ಹೇಳ್ತಾ ಇದ್ದಾರೆ. ನಾಗೇಂದ್ರ ಬಾಬು, ಕೇಳಿಸ್ತಾ ಇದ್ರೆ ಆ ಪಾಯಿಂಟ್ ಇದೆಯಲ್ಲ, ಇನ್ನೊಂದು ಜಾಗ, ಆ ಜಾಗದಲ್ಲಿ ಬಲವಾದ ಅನುಮಾನ ಏನು ಆ ವ್ಯಕ್ತಿಗೆ? ಸದ್ಯ ಎಷ್ಟೊತ್ತಿಗೆ ಆರಂಭ ಆಗುತ್ತೆ, ಏನ್ ಕತೆ, ಮುಂದೇನು ನಾಗೇಂದ್ರ ಬಾಬು?
ರಂಜಿತ್ ನೋಡಿ, ನಾನೀಗ ಬೆಳ್ತಂಗಡಿಯಲ್ಲಿರುವಂತಹ ಎಸ್ಐಟಿ ಕಚೇರಿಯ ಮುಂಭಾಗದಲ್ಲಿ ನಿಂತಿದ್ದೀನಿ. ಒಳಗಡೆ ಆತನ ವಿಚಾರಣೆ ಕೂಡ ನಡೀತಾ ಇದೆ. ಮತ್ತೊಂದು ಕಡೆ ಈಗ 13ನೇ ಪಾಯಿಂಟ್ ನ ವಿಚಾರವಾಗಿ ನೀವು ನನಗೆ ಪ್ರಶ್ನೆನ ಮಾಡಿದ್ರಿ, ಯಾಕೆ ಕಗ್ಗಂಟು ಅಂತ ಹೇಳಿ. ನೋಡಿ, ನೆನೆ ಇಡೀ ದಿನ 13ನೇ ಪಾಯಿಂಟ್ ನ ಮುಂಭಾಗದಲ್ಲಿ, ಜೊತೆಗೆ ಇವತ್ತು ಬೆಳಗ್ಗೆ 9 ಗಂಟೆ ನ್ಯೂಸ್ ಅಲ್ಲೂ ಕೂಡ 13ನೇ ಪಾಯಿಂಟ್ ಇಂದ ನಾನು ಲೈವ್ ಅನ್ನ ಕೊಟ್ಟಿದ್ದೆ. ಅಲ್ಲಿನ ಸ್ಥಳವನ್ನ ಗಮನಿಸಿದ್ವಿ, ಅಲ್ಲಿನ ಸ್ಥಳೀಯರನ್ನ ಕೂಡ ಮಾತಾಡಿಸಿದ್ದೆ. 13ನೇ ಪಾಯಿಂಟ್ ಇದೆಯಲ್ಲ, ಅದು ಬಹಳ ಕ್ಲಿಷ್ಟಕರವಾದಂತಹ ಸ್ಥಳ. ಯಾಕೆ ಅಂತಾರೆ, ಉತ್ಖನನ ಕಾರ್ಯಕ್ಕೆ. ಆ 13ನೇ ಪಾಯಿಂಟ್ ನ ಎಲ್ಲಿ ಗುರುತು ಮಾಡಿದರೆ ಅದರ ಅಕ್ಕಪಕ್ಕದಲ್ಲಿ 10 ಅಡಿ ಅಂತರದಲ್ಲಿ 2 ವಿದ್ಯುತ್ ಕಂಬಗಳಿದೆ. ಹಾಗಾಗಿ ಅದು ಒಂದು ಕಡೆ ಅಡಚಣೆ ಆಗುತ್ತೆ. ಮತ್ತೊಂದು ಕಡೆ ಆ ಒಂದು ಪಾಯಿಂಟ್ ನಿಂದ ಸ್ವಲ್ಪ ದೂರದಲ್ಲೇ ಡ್ಯಾಮ್ ಕೂಡ ಇದೆ, ಹಿಂಬದಿಯಲ್ಲೇ ನೀರು ಕೂಡ ಹರಿಯುತ್ತೆ. 20 ಅಡಿ ಆಳವನ್ನ ಅಗಿಬೇಕು ಅಂತಾರೆ, ಅಷ್ಟೇ ಅಗಲದಲ್ಲೂ ಕೂಡ ಅಗಿಯಬೇಕಾಗುತ್ತೆ. ಒಂದು ವೇಳೆ 20 ಅಡಿ ಅಗಲದಷ್ಟು ಅಗಿತಾ ಹೋದ್ರೆ ಅಲ್ಲಿ ಆ ಒಂದು ನೀರಿನ ರಭಸ ಇದೆಯಲ್ಲ, ಆ ಒಂದು ಪಾಯಿಂಟ್ ನ ಬಳಿ ಬರುವಂತಹ ಸಾಧ್ಯತೆ ಇರುತ್ತೆ. ಹಾಗಾಗಿ ಅಲ್ಲಿ ಮಣ್ಣು ಕುಸಿಯುವಂತ ಸಾಧ್ಯತೆ ಕೂಡ ಇರುತ್ತೆ. ಹಾಗಾಗಿ ಸುರಕ್ಷತೆಯನ್ನ ಕಾಪಾಡಿಕೊಳ್ಬೇಕಾಗುತ್ತೆ. ಒಂದು ವೇಳೆ ಈ ಅಗಿದು ಶೋಧ ಕಾರ್ಯಾಚರಣೆ ಮಾಡೋದಕ್ಕೆ ಹೋದ್ರೆ ಈ ಎಲ್ಲಾ ಸಮಸ್ಯೆಗಳು ಉದ್ಭವ ಆಗುತ್ತೆ ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ಅಲ್ಲಿ ಜಿಪಿಆರ್ ಅನ್ನ ಬಳಕೆ ಮಾಡಿಕೊಂಡು ಅಲ್ಲಿ ಉತ್ಖನನ ಅಂದ್ರೆ ಶೋಧ ಕಾರ್ಯಾಚರಣೆನ ಮಾಡೋದಕ್ಕೆ ಮುಂದಾಗ್ತಾ ಇರೋದು ಎಸ್ಐಟಿ ತನಿಖಾ ತಂಡ. ಈಗಾಗಲೇ ಜಿಪಿಆರ್ ಎಕ್ಸ್ಪರ್ಟ್ ಗಳನ್ನ ಸಂಪರ್ಕಿಸಿರುವಂತಹ ಎಸ್ಐಟಿ ತನಿಖಾ ತಂಡ ಅವರ ಜೊತೆಯಲ್ಲಿ ಮಾತುಕತೆಯನ್ನು ನಡೆಸ್ತಾ ಇದೆ. ಒಂದು ವೇಳೆ ಫೈನಲ್ ಆಗಿದೆ ಆದ್ರೆ ಇವತ್ತೇ ಅದನ್ನ ತರಿಸ್ತಾರೆ, ಅಥವಾ ಒಂದು ವೇಳೆ ಇವತ್ತು ಆಗದೆ ಹೋದ್ರೆ ಸೋಮವಾರದ ನಂತರ 13ನೇ ಪಾಯಿಂಟ್ ನಲ್ಲಿ ಶೋಧ ಕಾರ್ಯಾಚರಣೆ ನಡೆಸುವಂತಹ ಸಾಧ್ಯತೆ ಇದನ್ನು ಮಾಹಿತಿ ರಂಜಿತ್ ನೋಡಿ, ನಾನೀಗ ಬೆಳ್ತಂಗಡಿಯಲ್ಲಿರುವಂತಹ ಎಸ್ಐಟಿ ಕಚೇರಿಯ ಮುಂಭಾಗದಲ್ಲಿ ನಿಂತಿದ್ದೀನಿ. ಒಳಗಡೆ ಆತನ ವಿಚಾರಣೆ ಕೂಡ ನಡೀತಾ ಇದೆ. ಮತ್ತೊಂದು ಕಡೆ ಈಗ 13ನೇ ಪಾಯಿಂಟ್ ನ ವಿಚಾರವಾಗಿ ನೀವು ನನಗೆ ಪ್ರಶ್ನೆನ ಮಾಡಿದ್ರಿ, ಯಾಕೆ ಕಗ್ಗಂಟು ಅಂತ ಹೇಳಿ. ನೋಡಿ, ನೆನೆ ಇಡೀ ದಿನ 13ನೇ ಪಾಯಿಂಟ್ ನ ಮುಂಭಾಗದಲ್ಲಿ, ಜೊತೆಗೆ ಇವತ್ತು ಬೆಳಗ್ಗೆ 9 ಗಂಟೆ ನ್ಯೂಸ್ ಅಲ್ಲೂ ಕೂಡ 13ನೇ ಪಾಯಿಂಟ್ ಇಂದ ನಾನು ಲೈವ್ ಅನ್ನ ಕೊಟ್ಟಿದ್ದೆ. ಅಲ್ಲಿನ ಸ್ಥಳವನ್ನ ಗಮನಿಸಿದ್ವಿ, ಅಲ್ಲಿನ ಸ್ಥಳೀಯರನ್ನ ಕೂಡ ಮಾತಾಡಿಸಿದ್ದೆ. 13ನೇ ಪಾಯಿಂಟ್ ಇದೆಯಲ್ಲ, ಅದು ಬಹಳ ಕ್ಲಿಷ್ಟಕರವಾದಂತಹ ಸ್ಥಳ. ಯಾಕೆ ಅಂತಾರೆ, ಉತ್ಖನನ ಕಾರ್ಯಕ್ಕೆ. ಆ 13ನೇ ಪಾಯಿಂಟ್ ನ ಎಲ್ಲಿ ಗುರುತು ಮಾಡಿದರೆ ಅದರ ಅಕ್ಕಪಕ್ಕದಲ್ಲಿ 10 ಅಡಿ ಅಂತರದಲ್ಲಿ 2 ವಿದ್ಯುತ್ ಕಂಬಗಳಿದೆ. ಹಾಗಾಗಿ ಅದು ಒಂದು ಕಡೆ ಅಡಚಣೆ ಆಗುತ್ತೆ. ಮತ್ತೊಂದು ಕಡೆ ಆ ಒಂದು ಪಾಯಿಂಟ್ ನಿಂದ ಸ್ವಲ್ಪ ದೂರದಲ್ಲೇ ಡ್ಯಾಮ್ ಕೂಡ ಇದೆ, ಹಿಂಬದಿಯಲ್ಲೇ ನೀರು ಕೂಡ ಹರಿಯುತ್ತೆ. 20 ಅಡಿ ಆಳವನ್ನ ಅಗಿಬೇಕು ಅಂತಾರೆ, ಅಷ್ಟೇ ಅಗಲದಲ್ಲೂ ಕೂಡ ಅಗಿಯಬೇಕಾಗುತ್ತೆ. ಒಂದು ವೇಳೆ 20 ಅಡಿ ಅಗಲದಷ್ಟು ಅಗಿತಾ ಹೋದ್ರೆ ಅಲ್ಲಿ ಆ ಒಂದು ನೀರಿನ ರಭಸ ಇದೆಯಲ್ಲ, ಆ ಒಂದು ಪಾಯಿಂಟ್ ನ ಬಳಿ ಬರುವಂತಹ ಸಾಧ್ಯತೆ ಇರುತ್ತೆ. ಹಾಗಾಗಿ ಅಲ್ಲಿ ಮಣ್ಣು ಕುಸಿಯುವಂತ ಸಾಧ್ಯತೆ ಕೂಡ ಇರುತ್ತೆ. ಹಾಗಾಗಿ ಸುರಕ್ಷತೆಯನ್ನ ಕಾಪಾಡಿಕೊಳ್ಬೇಕಾಗುತ್ತೆ. ಒಂದು ವೇಳೆ ಈ ಅಗಿದು ಶೋಧ ಕಾರ್ಯಾಚರಣೆ ಮಾಡೋದಕ್ಕೆ ಹೋದ್ರೆ ಈ ಎಲ್ಲಾ ಸಮಸ್ಯೆಗಳು ಉದ್ಭವ ಆಗುತ್ತೆ ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ಅಲ್ಲಿ ಜಿಪಿಆರ್ ಅನ್ನ ಬಳಕೆ ಮಾಡಿಕೊಂಡು ಅಲ್ಲಿ ಉತ್ಖನನ ಅಂದ್ರೆ ಶೋಧ ಕಾರ್ಯಾಚರಣೆನ ಮಾಡೋದಕ್ಕೆ ಮುಂದಾಗ್ತಾ ಇರೋದು ಎಸ್ಐಟಿ ತನಿಖಾ ತಂಡ. ಈಗಾಗಲೇ ಜಿಪಿಆರ್ ಎಕ್ಸ್ಪರ್ಟ್ ಗಳನ್ನ ಸಂಪರ್ಕಿಸಿರುವಂತಹ ಎಸ್ಐಟಿ ತನಿಖಾ ತಂಡ ಅವರ ಜೊತೆಯಲ್ಲಿ ಮಾತುಕತೆಯನ್ನು ನಡೆಸ್ತಾ ಇದೆ. ಒಂದು ವೇಳೆ ಫೈನಲ್ ಆಗಿದೆ ಆದ್ರೆ ಇವತ್ತೇ ಅದನ್ನ ತರಿಸ್ತಾರೆ, ಅಥವಾ ಒಂದು ವೇಳೆ ಇವತ್ತು ಆಗದೆ ಹೋದ್ರೆ ಸೋಮವಾರದ ನಂತರ 13ನೇ ಪಾಯಿಂಟ್ ನಲ್ಲಿ ಶೋಧ ಕಾರ್ಯಾಚರಣೆ ನಡೆಸುವಂತಹ ಸಾಧ್ಯತೆ ಇದನ್ನು ಮಾಹಿತಿ